ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಸ್ವರ್ಗ ಮಲೆತಟ್ಕದಲ್ಲಿರುವಂತಹ ಶ್ರೀ ಜಟಾಧಾರಿ ಮೂಲಸ್ಥಾನ. ಇವತ್ತು ಮಹಿಳಾ ಸಮಿತಿ ಆಶ್ರಯದಲ್ಲಿ ನಡೀತಿರುವ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲರಿಗೂ ಸ್ವಾಗತ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಎಲ್ಲ ಮಹಿಳೆಯರು ಬಂದು ಅಪರಾಹ್ನ 1:15 ನಡೆಯುವಂತಹ ಪೂಜೆಗೆ ಏನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನ ನೀಡ್ತಾ ಇರುವವರು ಸಜಂಗದೆ ಶ್ರೀಧರ ಭಟ್. ಈ ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಕೂಡ ಒಂದು ಕಥೆ ಇದೆ. ಅದೇನೆಂದರೆ, ಒಂದು ದಿನ ಕೈಲಾಸದಲ್ಲಿ ಪಾರ್ವತಿಯು ಪರಶಿವನಲ್ಲಿ ಸಕಲ ಸೌಭಾಗ್ಯವೂ ಸಿಗುವಂತಹ ಯಾವುದಾದ್ರೂ ವ್ರತ ಇದೆಯಾ ಅಂತ ಕೇಳುವಾಗ ಪರಶಿವನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಮಾಡುವುದರಿಂದ ಸಕಲ ಸೌಭಾಗ್ಯವೂ ಸಿಗುವಂತಾಗ್ತದೆ ಅಂತ ಹೇಳ್ತಾನೆ. ಹಾಗೆ ಇನ್ನೂ ಒಂದು ಕಥೆ ಇದೆ. ಅದೇನೆಂದರೆ, ಹಿಂದೆ ಕುಂಡಿನ ಎಂಬ ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಕೂಡ ಇದ್ಲು. ಒಂದು ದಿನ ಆಕೆಯ ಕನಸಲ್ಲಿ ಲಕ್ಷ್ಮೀದೇವಿ ಬಂದು, ನಿನಗೆ ಶುಭವನ್ನು ಉಂಟು ಮಾಡಲು ವರಮಹಾಲಕ್ಷ್ಮಿ ಎಂಬ ನಾನು ನಿನ್ನಲ್ಲಿಗೆ ಬಂದಿರ್ತೇನೆ. ನೀನು ಶ್ರಾವಣ ಮಾಸದ ಪೌರ್ಣಮಿಗೆ ಮುಂಚಿತವಾಗಿ ಬರುವಂತಹ ಶುಕ್ರವಾರ ನನ್ನನ್ನು ಆರಾಧಿಸು, ಆಗ ನಿನ್ನ ಇಷ್ಟಾರ್ಥಗಳು ನೆರವೇರ್ತದೆ ಎಂದು ಹೇಳ್ತಾಳೆ. ಈ ವ್ರತ ಮಾಡಿದ ಮೇಲೆ ಚಾರುಮತಿಯ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿತು. ವರಮಹಾಲಕ್ಷ್ಮಿ ಪೂಜೆ ಪ್ರಾರಂಭಿಸುವ ಮುಂಚೆ ಎಲ್ಲರೂ ಪ್ರಾರ್ಥನೆ ಕೂಡ ಮಾಡಿದರು. ಈಗ ವರಮಹಾಲಕ್ಷ್ಮಿ ಪೂಜೆ ಪ್ರಾರಂಭ ಆಯಿತು. ಇವತ್ತು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರುವಂಥವರು ಶ್ರೀಮತಿ ಶಾಂತಾ ಕೊಲ್ಲೆಂಕಾನ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಮಾಡಲಿಕ್ಕೆ ಎಲ್ಲ ಮಹಿಳೆಯರಿಗೂ ಅವಕಾಶ ಇತ್ತು. ಆದ್ರಿಂದಲೇ ಅವರು ಬರೋವಾಗ ಎಲ್ಲರೂ ತಟ್ಟೆ, ಹೂ ಹಾಗೆ ದೀಪ ಕೂಡ ತಗೊಂಡು ಬಂದಿದ್ರು. ಈ ಶುಭ ದಿವಸ, ಶುಭವಾರ, ಶುಭಗಳಿಗೆ, ಶುಭ ಮುಹೂರ್ತದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಮಾಡಿಕೊಳ್ಳುವಂತಹ ಈ ಪೂಜೆಯನ್ನ ಗುರುಗಣಪತಿ ಸಹಿತವಾಗಿ ವರುಣ ಹಾಗೂ ಶ್ರೀ ವರಮಹಾಲಕ್ಷ್ಮೀ ದೇವರು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಸಂವಿಧಾನದ ಸಾನ್ನಿಧ್ಯವೂ ವೃದ್ಧಿಯಾಗಿ ಅದರೊಂದಿಗೆ ಸ್ವಾಮಿ ದೈವ ಮಹಾತಾಯಿಯ ಅನುಗ್ರಹದಿಂದ ನಮಗೆಲ್ಲರಿಗೂ ಕ್ಷೇಮಸ್ಥೈರ್ಯ ವಿಜಯ ವಿಜಯ ಭಯ ಆಯುರಾರೋಗ್ಯಗಳನ್ನ ದಯಪಾಲಿಸುವಂತೆ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಇಂತಹ ಸತ್ಕರ್ಮಗಳನ್ನು ಮಾಡಿಕೊಂಡು ಹೋಗುವಂತಹ ಮಹಾ ಸೌಭಾಗ್ಯವನ್ನ ಎಲ್ಲ ದೈವ ದೇವರುಗಳು ನಮಗೆ ಅನುಗ್ರಹಿಸಲಿ ಅಂತ ಹೇಳಿ ವರಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಈಗ ಪೂಜೆಯನ್ನ ಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತು ವಿಜಾಯತೆ ಶುಕ್ರಾಂಬರಧರಂ ವಿಷ್ಣುಂ ಶ್ರೀವರ್ಣಂ ಚತುರ್ಭುಜಂ ಪ್ರಥಮಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ರೇಹೇ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವೋಗತಾನಸ್ಯ ಆದ್ಯ ಬ್ರಹ್ಮಣೋದಿಕೆ ಪ್ರಾರ್ಧೆ ವಿಷ್ಣುಪದೇ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಅಷ್ಟಾವಿಂಶತಿತಮೇ युगे युग चतुष्के कलियुगे प्रथम चरणे जम्बूद्वीपे भरतवर्षे दक्षिणापथे परशुराम क्षेत्रे स्थैर्य विजय आयुरारोग्य ऐश्वर्यादि अभिवृद्ध्यर्थं मम गृहे श्री वरमहालक्ष्मी स्थैर्यता विद्या
सिद्ध्यर्थम सदा देवता प्रसाद सिद्ध्यर्थम यावज्जीव सौमंगल्यादि अभिवृद्ध्यर्थम सत्संतान धन कनक वस्तुवाहन धन धान्य पशु सुत क्षेत्र आयुरारोग्य ऐश्वर्यादि सकल मनोरथ अवाप्यर्थम समस्त मंगल अवाप्यर्थम उषतीरिव मातराः तस्मारङ्गमामो शिक्षाः जिन्वथ आपो जनेयथा जनः गुरवे नमः चमचलिनं स्नानं समर्पयामि स्नानान्ते आचमनीयं समर्पयामि अंदुहीडि गुरवे नमः वस्त्रार्थे पुष्पाणि समर्पयामि प्राणाय स्वाहा उत्तरावोजं समर्पयामि क्षमताविधानमसि नैवेद्यानन्तरमस्त प्रक्षालनं समर्पयामि मुख प्रक्षालनं समर्पयामि गन्धकं सिन्धु गरोद्वर्तनार्थे चन्दनं समर्पयामि मुखवासार्थे रक्षते भूगिवल्दाम्बुलार्थे क्षणं समर्पयामि नमः गुरुन् पूजयामि इंदिरायै नमः कटिं पूजयामि विष्णुवल्लभायै नमः नाभिं पूजयामि कमलवासन्यै नमः कुक्षिं पूजयामि सर्वदायिन्यै नमः उदरं पूजयामि पंचगज्जाय महानैवेद्य पायस महानೈವೇದ್ಯಾದಿಗಳನ್ನ ಮಹಾತಾಯಿಯ ಮುಂದೆ ಮಂಡಲ ಮಾಡಿ ಅದರ ಮೇಲೆ ಇಟ್ಟುಕೊಂಡಿದ್ದೇವೆ. ಈಗ ಧೂಪವನ್ನ ದೀಪವನ್ನ ಮಹಾತಾಯಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಶ್ವೇತಕುಕ್ಕುಳ ಸಂಯುತಃ ಕಪಿಲಾಕೃತಃ ಧೂಪೋಯಂ ಪ್ರತಿಗೃಹ್ಯತಾಂ आपस्त्रजन्तु स्तिग्धानि कीलं समेग्रहे निजदेवीं मातरं प्रियं मातरे मे कुले तीव्रमहालक्ष्मी नमः धूपं माघ्रासि स्वाहा कैमुद्कुले ॐ प्राणाय स्वाहा ॐ प्राणाय स्वाहा ॐ अपानाय स्वाहा ॐ ज्ञानाय स्वाहा ॐ उदानाय स्वाहा ॐ समानाय स्वाहा ॐ ब्रह्मणे स्वाहा तीव्रमहालक्ष्मी नमः नैवेद्यं समर्पयामि शङ्करिन्द नैवेद्यमध्ये प्रार्थनार्थं समानीयम् ओम प्राणाय स्वाहा उत्तरावळं समर्पयामि उदाधानमसे शङ्करं ಒಮ್ಮೆ ಗಂಟೆ ಬರೆಸಿ ಎರಡು ಕೂತಿದ್ದು ನೈವೇದ್ಯಕ್ಕೆ ಪರಮಹಾಲಕ್ಷ್ಮೀ ನೈವೇದ್ಯಮುದ್ವಾಸಯಾಮಿ ओम विशस्कारं बलावन्नं प्रभक्तं वीरानुपमश्रावसं ज्येष्ठराजं ब्रह्मणां ब्रह्मणस्पदारक्षणं नोदनस्य दुदारम् मनोहरे संगीत प्रियकरे श्रीहरिय कमल विराजिते शुभकरे
ದೇವಾಸುರರುಗಳು ಕ್ಷೀರಸಾಗರವ ಪಡೆಯುವ. ಇಲ್ಲಿ ಪೂಜೆ ಆದ ಮೇಲೆ ವ್ರತಾಚರಣೆ ಮಾಡಿದ ಎಲ್ಲರಿಗೂ ಕೂಡ ತಿಂಡಿಯ ವ್ಯವಸ್ಥೆ ಕೂಡ ಇತ್ತು. ಭಗವತಿ ಶಂಕರಿ ಶರಣಂ ಶರಣಂ ಶರಣಮ್ಮ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಹಿಂದಿನ ದಿನವೇ ಬಂದು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಎಲ್ಲ ರೀತಿಯ ತಯಾರಿ ಮಾಡಿದ ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.